ಅದು ಕಳೆದ 3 ವರ್ಷಗಳಿಂದ ಅರಣ್ಯ ಇಲಾಖೆ ಹಾಗೂ ಒತ್ತುವರಿದಾರರ ಮಧ್ಯೆ ನಡೀತಾ ಇರುವಂತಹ ಸಂಘರ್ಷ. ಒತ್ತುವರಿ ತೆರವು ವೇಳೆ ಕಲ್ಲು ತೂರಾಟ, ಗಲಾಟೆ, ಬೆದರಿಕೆ ಕಾಮನ್ ಆಗ್ತಾ ಇದ್ದಂತೆ ಅಧಿಕಾರಿಗಳು ಜನಪ್ರತಿನಿಧಿಗಳ ಮಧ್ಯೆ ತಿಕ್ಕಾಟಕ್ಕೆ ಕಾರಣವಾಗಿದೆ. ಅತ್ತ ಜೆಸಿಬಿಗಳು ಗರ್ಜಿಸ್ತಿವೆ, ಇತ್ತ ಮಹಿಳೆಯರು ಕಣ್ಣೀರಿಡ್ತಿದ್ದಾರೆ. ನಮ್ಮ ಜಮೀನು ಕಬಳಿಸಬೇಡಿ ಅಂತ ಅಂಗಲಾಚುತ್ತಿರೋ ಪ್ರತಿಭಟನಾಕಾರರು ಅರಣ್ಯ ಇಲಾಖೆ ವಿರುದ್ಧ ಆಕ್ರೋಶ ಕಂಡಿದ್ದು ಕೋಲಾರದಲ್ಲಿ. ಮೂರು 3000 ಎಕರೆ ಅರಣ್ಯ ಭೂಮಿ ಒತ್ತುವರಿ ತೆರವು. ಅನ್ನದಾತರ ಆಕ್ರೋಶ, ಅರಣ್ಯಾಧಿಕಾರಿಗೆ ಶಾಸಕರ ತರಾಟೆ. ಕೋಲಾರ ಜಿಲ್ಲೆಯಲ್ಲಿ 10,000 ಎಕರೆ ಅರಣ್ಯ ಭೂಮಿ ಒತ್ತುವರಿಯಾಗಿದ್ದು, ಈ ಪೈಕಿ 3,000 ಎಕರೆ ತೆರವುಗೊಳಿಸಲಾಗಿದೆ. ಸರ್ಕಾರದ ನಿರ್ದೇಶನದಂತೆ ವರ್ಷಕ್ಕೆ 500 ಎಕರೆ ತೆರವು ಕಾರ್ಯದ ಟಾರ್ಗೆಟ್ ನೀಡಿದ್ದು, ಮುಂದೆಯೂ ಹಂತ ಹಂತವಾಗಿ ತೆರವುಗೊಳಿಸಲಾಗ್ತಿದೆ. ಆದ್ರೆ ಅರಣ್ಯಾಧಿಕಾರಿಗಳು ಸುಪ್ರೀಂ ಕೋರ್ಟ್ ಆದೇಶವನ್ನ ಉಲ್ಲಂಘಿಸಿ ಅಕ್ರಮ ಪ್ರವೇಶ ಮಾಡಿ ಸಾಕ್ಷಿ ನಾಶ ಮಾಡಲು ಹೊರಟಿದೆ. ಎಸ್ಐಟಿ ತಂಡ ಬರುವಾಗ ವಾಸ್ತವಾಂಶವನ್ನ ತೋರಿಸಬೇಕಾಗಿದೆ. ಆದ್ರೆ ಅರಣ್ಯ ಇಲಾಖೆ ಅಕ್ರಮ ಪ್ರವೇಶ ಮಾಡಿ ಗಿಡಗಳನ್ನ ನೆಡುವ ಮೂಲಕ ಸಾಕ್ಷಿ ನಾಶ ಮಾಡಲು ಮುಂದಾಗಿದೆಯಂತ ರೈತರು ಕಣ್ಣೀರಿಡ್ತಿದ್ದಾರೆ. ಫಾರೆಸ್ಟ್ ಅನ್ನೋದಿಲ್ಲ, ಭಯ ಇಲ್ಲ, ಅವುಗಳು ಏನ್ ಕಚ್ಚುತ್ತವೆ ಅಂತಿಲ್ಲ. ಬೆಳೆ ಮಾಡಿದೀವಿ, ತಗೋಬೇಕು, ನಾವು ಅದನ್ನೇ ನಾವು ಜೀವನ ಮಾಡೋದು. ಅರಣ್ಯ ಇಲಾಖೆಯವರು ತಾಲೂಕಿನಲ್ಲಿ ಕೆರೆ ಕಟ್ಟೆ ಮೇಲೆ ಗಿಡಗಳನ್ನ ಬೆಳೆಸಿಲ್ಲ. ರೈತರು ಅದನ್ನ ಕತ್ತರಿಸಲು ಹೋದ್ರೆ ಅವರ ಮೇಲೆ ಪ್ರಕರಣ ದಾಖಲಿಸುತ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ನಿಮ್ಮ ಆಟ ನಡೆಯಲ್ಲ ಅಂತ ಅರಣ್ಯಾಧಿಕಾರಿಗಳನ್ನ ಶಾಸಕ ಕೊತ್ತೂರು ಮಂಜುನಾಥ್ ತರಾಟೆಗೆ ತೆಗೆದುಕೊಂಡಿದ್ದಾರೆ. ನಾವು ನೋಡ್ತೀವಿ, ನೀವು ಬನ್ನಿ, ನಾವು ನೋಡ್ತೀವಿ ಮೇಲೆ ನಿಮ್ಮ ಕಥೆಗಳನ್ನ. ಫಾರೆಸ್ಟ್ ಅವರು ಹೀಗೆ ನಿಮ್ ಸುಮ್ಮನೆ ಬಿಟ್ಕೊಂಡಿದ್ರೆ ನಿಮ್ಗೆಲ್ಲ ಬಂದ್ಬಿಟ್ಟು ಆಟ ಆಗೋಗ್ಬಿಟ್ಟಿದೆ. ಕಟ್ಟೆ ಹೊಡೆದೋಗ್ಬಿಟ್ಟು ಏನಾದ್ರು 3 ತಿಂಗಳ ನೀರು ದುಡ್ಡಿದ್ರೆ ನೀವು ದುಡ್ಡು ಕೊಡ್ತೀರಾ? ಇದೆಲ್ಲ ಯಾವುದೂ ಇಲ್ಲ ನಿಮ್ಮ ಹತ್ರ. ಏನಂದ್ರೆ ಕೇಸ್ ಹಾಕ್ಬಿಡೋದು ಹೋಗ್ಬಿಟ್ಟು. ಇವಾಗ ನಿಮ್ಮ ಮೇಲೆ ಯಾಕೆ ಕೇಸ್ ಹಾಕ್ಬಾರ್ದು PWD ಅವರು? ಇನ್ನು ಅರಣ್ಯ ಭೂಮಿ ಒತ್ತುವರಿ ಕಾನೂನುಬದ್ಧವಾಗಿ ನಡೆಯುತ್ತಿದ್ರು ಹೆಜ್ಜೆ ಹೆಜ್ಜೆಗೂ ಅಡ್ಡಿ ಮಾಡುತ್ತಾ ನಮಗೆ ಹಿಂಸೆ, ಅವಮಾನ ಮಾಡಲಾಗ್ತಿದೆ ಅಂತ ಅರಣ್ಯ ಇಲಾಖೆ ಅಧಿಕಾರಿಗಳು ಹೇಳ್ತಿದ್ದಾರೆ. ನಾನು ಇದ್ದಾಗ ಮಾಡಬೇಕಾಗಿದ್ದು ನನ್ನ ಜವಾಬ್ದಾರಿ. ನಾನು ಇಲ್ದಾಗ ಬೇರೆಯವ್ರು ಬಂದ್ರು ಅವರು ಇದನ್ನೇ ಮಾಡಬೇಕು. ಸೊ ಇದನ್ನ ಅರಣ್ಯ ಇಲಾಖೆಯವರಿಗೆ ತೊಂದರೆ ಅಂತರ ನಮಗೆ ಮಾನಸಿಕವಾಗಿ ಹಿಂಸೆ ಮಾಡುವಂಥದ್ದು, ಇಂಥರ ಅವಮಾನ ಮಾಡುವಂಥದ್ದು ಕೆಲಸ ಮಾಡಿದ್ರೆ ಯಾವ ಅಧಿಕಾರಿಗಳು ಈ ಥರ ಒತ್ತುವರಿ ತೆರವುಗಾರಾಚರಣೆ ಮುಂದೆ ಬರ್ತಾರೆ ಹೇಳಿ? ಸೊ ಅರಣ್ಯ ರಕ್ಷಣೆ ಮಾಡಬೇಕಾಗಿರೋದು ಎಲ್ಲರ ಕರ್ತವ್ಯ. ಸೊ ಇದನ್ನ ಎಲ್ಲರೂ ಅರ್ಥ ಮಾಡಿಕೊಂಡು ಕೆಲಸ ಮಾಡಬೇಕು. ಅರಣ್ಯ ಇಲಾಖೆ ತನ್ನ ಸಂಪತ್ತನ್ನ ಸುರಕ್ಷಿಸಲು ಮುಂದಾಗಿದ್ರೆ, ಇತ್ತ ಕೆಲ ಇಲಾಖೆಗಳ ಮಧ್ಯೆ ಸಮನ್ವಯತೆ ಇಲ್ಲದಿರೋದು ರೈತರ ಪೀಕಲಾಟಕ್ಕೆ ಕಾರಣವಾಗಿದೆ. ರಾಜೇಂದ್ರ ಸಿಂಹ, TV9 ಕೋಲಾರ.